وصل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್ ಅಮ್ಮಾಬಾದ್. ಇದನ್ನು ಮಾಡಿದರೆ ನಿಮ್ಮ ರೋಗ ತಟ್ಟನೆ ಶಮನ ಉಂಟಾಗುತ್ತದೆ. ಕೆಲವೊಂದು ರೋಗಗಳು ನಮಗೆ ಎಷ್ಟೇ ಚಿಕಿತ್ಸೆ ಮಾಡಿದರೂ ಕೂಡ ಅದರಿಂದ ಶಮನ ಉಂಟಾಗಲ್ಲ. ಅಂತಹ ರೋಗಗಳು ಕೂಡ ತಟ್ಟನೆ ಶಮನ ಉಂಟಾಗುವಂತಹ ಒಂದು ಸಂಗತಿಯಾಗಿದೆ ಈ ಒಂದು ಹದೀಸ್ ತರಗತಿ ಮೂಲಕ ನಾವು ತಿಳಿಯೋದು. ಇಮಾಮ್ ಮುಸ್ಲಿಂ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡಿದಂತಹ ಹದೀಸ್ ಆಯಿಷಾ ರಲಿಯಲ್ಲಾಹು ಅನ್ಹಾರವರಿಂದ ನಿವೇದನೆ. ಕಾಲತ್ ಮಹದಿಯವರು ಹೇಳುತ್ತಾರೆ, ಕಾನ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಆಗಿದ್ದರು. ಇಜಾ ಮರಿಲ ಅಹದುಂ ಮಿನ್ ಅಹ್ಲಿಹಿ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕುಟುಂಬದಲ್ಲಿ ಯಾರಿಗಾದರೂ ರೋಗಗಳು ಬಂದಾಗ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರಾಗಿದ್ದರು. ನಫಸ ಅಲೈಹಿ ಬಿಲ್ ಮುಅವ್ವಿಜಾತ್, ಅಂದರೆ ಸೂರತುಲ್ ಫಲಕ್, ಸೂರತುಲ್ ನಾಸ್, ಈ ಎರಡು ಸೂಕ್ತಗಳನ್ನು ಪಠಿಸಿ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಓದುತ್ತಿದ್ದರು, ಮಂತ್ರಿಸುತ್ತಿದ್ದರು ಎಂದು. ಫಲಮ್ಮ ಮರಿಲ ಮರಲಹುಲ್ಲದಿ ಮಾತಫೀಹಿ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ರೋಗ ಉಂಟಾದಂತಹ ಸಂದರ್ಭದಲ್ಲಿ, ಅಂದರೆ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಫಾತಿಗೆ ಕಾರಣವಾದಂತಹ ಆ ಒಂದು ರೋಗ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಉಂಟಾದಂತಹ ಸಂದರ್ಭದಲ್ಲಿ ಜಅಲ್ತು ಅಂಫುಸು ಅಲೈಹಿ, ಆಯಿಷಾ ರಲಿಯಲ್ಲಾಹು ಅನ್ಹಾರ್ ಅವರು ಹೇಳುತ್ತಾರೆ, ನಾನು ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಮಂತ್ರಿಸಿದೆ. ವ ಅಂಸಉಹು ಬಿಯದಿ ನಫ್ಸಿಹಿ, ನಾನು ಓದಿದ ನಂತರ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪವಿತ್ರ ಕೈಯಿಂದಲೇ ನಾನು ಅವರ ಶರೀರವನ್ನು ಸವರಿದೆ. ಕಾರಣ ಲಿ ಅನ್ನಹ ಕಾನತ್ ಅಅಲಮ ಬರಕತಂ ಮಿನ್ ಯದಿಹಿ, ನನ್ನ ಕೈಗಿಂತಲೂ ಶ್ರೇಷ್ಠವಾದಂತಹ ಬರಕತ್ತಿನಿಂದ ಕೂಡಿದಂತಹ ಪವಿತ್ರ ಕೈ ಅದು ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರದ್ದಾಗಿದೆ. ಆದ್ದರಿಂದ ನಾನು ಅವರ ಕೈಯಿಂದಲೇ ಅವರ ಶರೀರವನ್ನು ಸವರಿದೆ ಎಂದು. ಇಲ್ಲಿ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅವರ ಕುಟುಂಬದಲ್ಲಿ ಯಾರಿಗಾದರೂ ರೋಗ ಉಂಟಾದಾಗ ಮಾಡುತ್ತಿದ್ದಂತಹ ಚಿಕಿತ್ಸೆಯಾಗಿದೆ ಸೂರತುಲ್ ಮುಅವ್ವಿಜಾತ್, ಅಂದರೆ ಸೂರತುಲ್ ಫಲಕ್, ಸೂರತುಲ್ ನಾಸ್, ಈ ಎರಡು ಸೂಕ್ತಗಳನ್ನು ಓದಿ ಅದನ್ನು ತನ್ನ ಕೈಗಳಿಗೆ ಊದಿ ಅದರಿಂದ ಶರೀರವನ್ನು ಪೂರ್ತಿಯಾಗಿ ಸವರುವಂತಹ ಒಂದು ಚಿಕಿತ್ಸೆ. ಕುರ್ಆನ್ನಲ್ಲಿ ನೀವು ಚಿಕಿತ್ಸೆ ಮಾಡಿ ಎಂದು ಅಲ್ಲಾಹನು ಹೇಳುವಂತಹ ಸಂದರ್ಭದಲ್ಲಿ ನಾವು ಚಿಂತಿಸಬೇಕಾದದ್ದು, ಕುರ್ಆನ್ನಲ್ಲಿ ಶಿಫಾ ಇದೆ. ನಮಗೆ ಯಾವುದೇ ರೋಗ ಉಂಟಾದರೂ ಕುರ್ಆನ್ನಲ್ಲಿ ಶಿಫಾ ಇದೆ. ಆದ್ದರಿಂದ ಬರಕತ್ತಿರುವಂತಹ ಕೈಯಿಂದ ಆ ಶಿಫಾವನ್ನು ನಾವು ಹುಡುಕುವುದಾದರೆ ತಟ್ಟನೆ ಅದಕ್ಕೆ ಶಿಫಾ ಉಂಟಾಗುತ್ತದೆ. ನಮಗೆ ಸ್ವತಃ ಮಂತ್ರಿಸಬಹುದು. ಹಾಗೆ ನಮಗೆ ಸ್ವತಃ ಮಂತ್ರಿಸಲು ಸಾಧ್ಯವಾಗದಿದ್ದರೆ ಆಲಿಮ್ಗಳ ಬಳಿ ಹೋಗಿ, ವಿದ್ವಾಂಸರ ಬಳಿ ಹೋಗಿ ಅವರ ಬರಕತ್ತಿನಿಂದ ಕೂಡಿದಂತಹ ಕೈಯಿಂದ ನಾವು ಮಂತ್ರಿಸುವುದಾದರೆ, ಕುರ್ಆನ್ನಿಂದ ಶಿಫಾ ನಾವು ಹುಡುಕುವುದಾದರೆ ಖಂಡಿತವಾಗಿಯೂ ನಮ್ಮ ರೋಗಕ್ಕೆ ಶಿಫಾ ಉಂಟಾಗುತ್ತದೆ. ಅಲ್ಲಾಹನು ಎಲ್ಲ ರೋಗಗಳಿಂದ ನಮಗೆ ಶಮನವನ್ನು ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.